ಸಿ ಮೈಸೂರು ವಾಹಿನಿ ಅರ್ಪಿಸುವ ಜೀವನ್ ರೇಖಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಾರ್ವಿ. ನಮ್ಮ ದೇಹದಲ್ಲಿ ಸರಿಯಾದ ರೀತಿಯಲ್ಲಿ ಎಲ್ಲಾ ಭಾಗಗಳಿಗೂ ರಕ್ತ ಸಂಚಾರ ಮಾಡಿದ್ರೆ ನಮ್ಮ ಶರೀರ ಆರೋಗ್ಯವಾಗಿರುತ್ತೆ. ಅದೇ ರಕ್ತನಾಳಗಳಲ್ಲಿ ಸರಿಯಾಗಿ ರಕ್ತ ಸಂಚರಿಸದೆ ಹೋದ್ರೆ ರಕ್ತನಾಳಗಳು ಉಬ್ಬಿಕೊಳ್ಳುತ್ತೆ. ಇದನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ವೆರಿಕೋಸ್ ವೇನ್ಸ್ ಅಂತ ಕರೀತಾರೆ. ಹಾಗಾದ್ರೆ ವೆರಿಕೋಸ್ ವೇನ್ ಬರಲು ಕಾರಣಗಳಾದ್ರೂ ಏನು, ಅದರ ಲಕ್ಷಣಗಳೇನು, ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವೆಲ್ಲ ಚಿಕಿತ್ಸೆಗಳನ್ನ ನೀಡಲಾಗುತ್ತೆ ಎಂಬುದರ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಲು ನಮ್ಮೊಟ್ಟಿಗಿದ್ದಾರೆ ಮೈಸೂರಿನ ಸರಸ್ವತಿಪುರಂನಲ್ಲಿರುವಂತಹ ಏವಿಸ್ ಆಸ್ಪತ್ರೆಯ ವೆರಿಕೋಸ್ ವೇನ್ ಸ್ಪೆಷಲಿಸ್ಟ್ ಆದಂತಹ ಪ್ರಶಾಂತ್ ಜೇವಿ ಅವರು. ಮತ್ತೀಗ ತಡ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊದಲಿಗೆ ನಿಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಡಾಕ್ಟರ್ ನಮಸ್ಕಾರ. ನಾನು ಡಾಕ್ಟರ್ ಪ್ರಶಾಂತ್ ಅಂದ್ಬಿಟ್ಟು, ನಾನು 23 ವರ್ಷದಿಂದ ವ್ಯಾರಿಕೋಸ್ ವೇನ್ ಮಾಡಿಕೊಂಡು ಬರ್ತಾ ಇದ್ದೀವಿ. ಇದು ನಮ್ಮದು ಏವಿಸ್ ಅಂದ್ಬಿಟ್ಟು ಇಡೀ ಇಂಡಿಯಾಲಿ 23 ಬ್ರಾಂಚಸ್ ಇದ್ದಾವೆ. ಅದರಲ್ಲಿ ಕರ್ನಾಟಕದಲ್ಲಿ ಬ್ಯಾಂಗ್ಳೂರು, ಮೈಸೂರು ಹಾಗೂ ಮಂಗಳೂರಲ್ಲಿ ಇದೆ. ಈ ಏವಿಸ್ ಸೆಂಟರ್ ನಮ್ಮ ಮೈಸೂರಲ್ಲಿ ಸರಸ್ವತಿಪುರಮಲ್ಲಿ ಇದೆ. ಇದು ನಾವು ಬರೀ ವ್ಯಾರಿಕೋಸ್ ವೇನ್ ಸ್ಪೆಷಲೈಸೇಷನ್ ಮಾತ್ರ ಮಾಡ್ತೀವಿ ಇದರಲ್ಲಿ. ಓಕೆ ಡಾಕ್ಟರ್, ಈಗ ವೆರಿಕೋಸ್ ವೇನ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ಸೊ ವೆರಿಕೋಸ್ ವೇನ್ ಸ್ಪೆಷಲಿಸ್ಟ್ ಕೂಡ ಆಗಿದ್ರ. ವೆರಿಕೋಸ್ ವೇನ್ ಅಂತಂದ್ರೆ ಏನು? ವೆರಿಕೋಸ್ ವೇನ್ ಅಂದರೆ ಅದು ಉಬ್ಬಿನ ರಕ್ತನಾಳ ಅಂತ ಹೇಳ್ತೀವಿ. ಅದರಲ್ಲಿ ವೇನ್ಸ್ ಏನು ಮಾಡುತ್ತೆ, ರಕ್ತ ಉಬ್ಬಿಟ್ಟು ಆಮೇಲೆ ಟ್ವಿಸ್ಟ್ ಆಗಿ ಒಂದು ಕಾಲಲ್ಲಿ ಹುಳಗಳು ಕಾಣಿಸ್ದಂಗೆ ಕಾಣಿಸ್ತಾ ಇರುತ್ತೆ. ಇದು ಯಾಕೆ ಬರುತ್ತೆ ಅಂದರೆ ಅದರಲ್ಲಿ ವ್ಯಾಲ್ಸ್ ಅಂತ ಇರ್ತೀವಿ, ಅಂದರೆ ಕವಟಗಳು ಅಂತ ಹೇಳ್ತೀವಿ. ಅದು ಡ್ಯಾಮೇಜ್ ಆದಾಗ ರಕ್ತ ಮೇಲೆ ಹೋಗೋ ಬದಲು ಕಾಲಲ್ಲಿ ರಿವರ್ಸ್ ತೊಗೊಂಡು ಕೆಳಗೆ ಬರುತ್ತೆ. ಸೊ ಕಾಲಲ್ಲಿ ರಕ್ತ ತುಂಬಿಕೊಂಡಾಗ ಏನಾಗುತ್ತೆ, ವೇನ್ಸ್ ಸ್ವಲ್ಪ ದಪ್ಪ ಆಗಿ ಇದು ಕಾಣಿಸ್ಕೊಡುತ್ತೆ. ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿ ಆಗಲ್ಲ. ಕಾಲಲ್ಲಿ ಕೆಟ್ಟ ರಕ್ತ ಓಡಾಡ್ತಾನೆ ಇರುತ್ತೆ ಹೊರತು ಹಾರ್ಟ್ಗೆ ಹೋಗಿ ಒಳ್ಳೆ ರಕ್ತ ಆಗಿ ಬರಬೇಕು, ಆಗ್ತಾ ಇಲ್ಲ. ಅದೇ ಹಾರ್ಟಿಗೂ ಅಂದ್ರೆ ಪಂಪ್ ಆಗಿ ರಿಟರ್ನ್ ಬರೋ ಕೆಲಸ ಆಗ್ತಿದ್ದಾಗ ಕಾಲಲ್ಲಿ ವೆರಿಕೋಸ್ ಅಂದ್ರೆ ಗಂಟು ತರ ಬರೋದಕ್ಕೆ ವೆರಿಕೋಸ್. ಸೊ ಸಿಂಪ್ಟಮ್ಸ್ ಅಂದ್ರೆ ಲಕ್ಷಣಗಳೇನು ಅಂದ್ರೆ ಜಸ್ಟ್ ಫಾರ್ ಲೈಕ್ ಗಂಟುಗಳ ತರ ಇದ್ರೆ ಅಥವಾ ಉಬ್ಕೊಂಡಿದ್ರೆ ಮಾತ್ರ, ಅಥವಾ ಬೇರೆ ಏನಾದ್ರು ಸಿಂಪ್ಟಮ್ಸ್ ಇಲ್ಲ? ಫಸ್ಟ್ ಅವ್ರಿಗೆ ಕಾಲು ನೋವು ಬರುತ್ತೆ, ಆಮೇಲೆ ರಾತ್ರಿ ಹೊತ್ತು ತುಂಬಾ ನೋವು ಜಾಸ್ತಿ ಕಾಣುತ್ತೆ ಇವ್ರಿಗೆ. ಆಮೇಲೆ ಕಾಲು ಊತ ಬರುತ್ತೆ. ಕಾಲು ಊತ ಬೆಳಗ್ಗೆ ಜಾಸ್ತಿ ಇರಲ್ಲ, ಹೋಗ್ತಾ ಹೋಗ್ತಾ ಸಾಯಂಕಾಲ ಅಷ್ಟೊತ್ತಿಗೆ ತುಂಬ ಕಾಲು ಊತ ಆಗುತ್ತೆ. ಅದು ಒಂದೇ ಕಡೆ ಕೂತಾಗ ಜಾಸ್ತಿ ಆಗುತ್ತೆ ಊತ, ಅಥವಾ ನಿಂತ್ಕೊಂಡೇ ಇದ್ದಾಗ ಬರುತ್ತೆ ಕಾಲು ಊದ್ಕೊಳ್ಳೋದು. ಆಮೇಲೆ ನವೆ ಆಗುತ್ತೆ ಕೆಲವ್ರಿಗೆ. ಆಮೇಲೆ ಚರ್ಮದ ಬಣ್ಣ ಕಪ್ಪುಗೆ ಚೇಂಜ್ ಆಗುತ್ತೆ. ಆಮೇಲೆ ಕೆಲವರಿಗೆ ಗಾಯ ಆಗುತ್ತೆ. ಈ ರೀತಿ ಬೇರೆ ಬೇರೆ. ಮತ್ತೆ ಕಾಲು ನವೆ ಆಗುತ್ತೆ, ನವೆ ಆಗೋದು, ಅಲರ್ಜಿಕ್ ಸಿಂಪ್ಟಮ್ಸ್ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಈಗ ಏನು ವೇನ್ಸ್ ಅಂದ್ರೆ ನರಗಳು ಮಾತ್ರ ಈಗ ದಪ್ಪ ಆಗಿದ್ರೆ ಮಾತ್ರ. ಈಗ ಕೆಲವೊಬ್ರು ಕಾಲ್ಗಳಲ್ಲೂ ಕೂಡ ಗಂಟರ ಲೈಕ್ ಜಸ್ಟ್ ಅದು ಸಾಫ್ಟ್ ಟಿಶ್ಯೂಸ್ ಇರುತ್ತೆ, ಆದ್ರೆ ಅದು ವೆರಿಕೋಸ್ ವೇನ್ ಅಲ್ಲ, ಬಟ್ ಗಂಟು ತರ ಇರುತ್ತೆ. ಅದಕ್ಕೂ ಅದೇ ತರ ಕನ್ಸಿಡರ್ ಮಾಡ್ತಾರ ಹೇಗೆ? ಇಲ್ಲ, ಅದು ನಾವು ಸ್ಕ್ಯಾನ್ ಮಾಡಿ ನೋಡಿದಾಗ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅದು ಸುಮ್ಮನೆ ಸಾಫ್ಟ್ ಟಿಶ್ಯೂ ಸ್ವೆಲ್ಲಿಂಗ್ ಅಥವಾ ವೇನ್ಸ್ ದಪ್ಪ ಆಗಿದೆಯೋ ಇಲ್ವ ಅಂತ ನಮಗೆ ಸ್ಕ್ಯಾನಿಂಗ್ ಅಲ್ಲಿ, ಡಾಕ್ಟರ್ ಸ್ಕ್ಯಾನ್ ಅಲ್ಲಿ ಗೊತ್ತಾಗುತ್ತೆ. ಅದು ಇದ್ದು ಕಾಲು ನೋವು ಇದ್ದು ಮತ್ತೆ ನಾನು ಹೇಳಿದ ಬೇರೆ ಲಕ್ಷಣಗಳೆಲ್ಲ ಇದ್ರೆ ಅದು ವ್ಯಾರಿಕೋಸ್ ವೇನ್ ಅಂತಾನೆ ನಮಗೆ. ಓಕೆ, ಈಗ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಟ್ರಿ. ಸಾಮಾನ್ಯವಾಗಿ ಇದು ಪುರುಷರಲ್ಲಿ ಜಾಸ್ತಿ ಇರುತ್ತಾ ಅಥವಾ ಮಹಿಳೆಯರಲ್ಲಿ ಜಾಸ್ತಿ ಕಂಡು ಬರುತ್ತಾ ಡಾಕ್ಟರ್? ಮಹಿಳೆಯರಲ್ಲಿ ಜಾಸ್ತಿ ಬರುತ್ತೆ. ಯಾಕೆ ಅಂದ್ರೆ ಇದು ಏನಾಗುತ್ತೆ, ಪ್ರೆಗ್ನೆನ್ಸಿ ಟೈಮಲ್ಲಿ ವ್ಯಾರಿಕೋಸ್ ವೇನ್ ಜಾಸ್ತಿ ಆಗುತ್ತೆ. ಆಮೇಲೆ ಡೆಲಿವರಿ ಆದಮೇಲೆ ಕ್ರಮೇಣ ಅದು ಕಮ್ಮಿ ಆಗುತ್ತೆ ಕೆಲವರಿಗೆ ಹಾಗೆ ಉಳ್ಕೊಳ್ಳುತ್ತೆ. ಸೊ ಎಸ್ಪೆಷಲಿ ಒಂದು ಮಗು ಆದಾಗ ಸ್ವಲ್ಪ ಬರುತ್ತೆ, 2ನೇ ಮಗು ಆದಾಗ ಜಾಸ್ತಿ ಆಗುತ್ತೆ, 3 ಮಕ್ಕಳೆಲ್ಲ ಆಗ್ತಾ ಇದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಮಗು ಹೊಟ್ಟೆಲಿ ಬೆಳೆಯುವಾಗ ಅದು ಪ್ರೆಸ್ ಆಗುತ್ತೆ ವೇನ್ಸು, ರಕ್ತ ರಿವರ್ಸ್ ಬಂದ್ಬಿಡುತ್ತೆ ಕಾಲಲ್ಲಿ. ಆಮೇಲೆ ಪ್ರೆಗ್ನೆನ್ಸಿಲಿ ಡಬಲ್ ಬ್ಲಡ್ ಇರುತ್ತೆ, ಮಗುದು ತಾಯಿದು, ಎರಡೂ ಇರೋದ್ರಿಂದ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಕಾಣಿಸ್ಕೊಡುತ್ತೆ. ಸೊ ಹೆಂಗಸರಲ್ಲಿ ಜಾಸ್ತಿ ಕಾಣಿಸುತ್ತೆ. ಡಾಕ್ಟರ್, ಮೊದಲೆಲ್ಲ ಈಗ ನಮ್ಮ ತಾತಂದಿರ್ಬೋದು ಅಥವಾ ಅಜ್ಜಿಯಂದಿರ ಕಾಲದಲ್ಲಿರ್ಬೋದು, ಪ್ರೀವಿಯಸ್ ನಾವು ನೋಡಿದ್ರೆ ಈ ಥರ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ತಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ವೆರಿಕೋಸ್ ವೇನ್ ಅನ್ನೋದೇ ತುಂಬ ಒಂದು ಕ್ರಿಟಿಕಲ್ ಇಶ್ಯೂ ಅಂತ ಹೇಳ್ಬೋದು. ಯಾಕೆಂದರೆ ಈಗ ವ್ಯಾರಿಕೋಸ್ ವೇನ್ ಒಂಥರ ಲೈಫ್ ಸ್ಟೈಲು ಮತ್ತು ಅವರು ಮಾಡೋ ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಹೆಚ್ಚು ಕೂತು ಮಾಡುವಂಥ ಕೆಲಸಗಳು ಲೈಕ್ IT ಆಗಿರಲಿ, ಮತ್ತು ಬೇರೆ ಪ್ರೊಫೆಷನ್ ಅಡುಗೆ ಮಾಡೋದಾಗಲಿ, ಎಲ್ಲದರಲ್ಲೂ ನಿಂತ್ಕೊಂಡು ಒಂದೇ ಕಡೆ ಕೂತು ಮಾಡ್ತಾರೆ. ಜನ ವಾಕಿಂಗ್ ಅನ್ನೋದು ಎಕ್ಸಸೈಸೇ ಮಾಡ್ತಿಲ್ಲ ಈಗ. ಸೊ ವಾಕಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಬಟ್ ದೇ ಆರ್ ಸೋ ಮಚ್ ಪ್ರೆಷರ್, ವರ್ಕ್ ಪ್ರೆಷರ್ ಮೇಲೆ ಇರೋದ್ರಿಂದ ಇದೇನಾಗುತ್ತೆ, ಇಲ್ಲಿ ನಮ್ಮಲ್ಲಿ ಕಾಲಲ್ಲಿ ಮೀನಖಂಡ ಅಂತ ಇರುತ್ತೆ. ಈ ಮಾಂಸ ಪ್ರೆಸ್ ಆದಾಗ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಒಂದೇ ಕಡೆ ಕೂತಾಗ ಇದು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಮತ್ತೆ ಇತ್ತೀಚೆಗೆ ಊಟ
ಆಹಾರಗಳು ತಗೊಂಡದ್ದು ಅಷ್ಟು ಹೆಲ್ತಿ ಆಗಿರಲ್ಲ. Okay, ಜಂಕ್ healthy ಫುಡ್ಸ್ ತಿಂತಾರೆ, junk foods, ಇದರಿಂದ ದಪ್ಪ preserved ಆಗ್ತಾರೆ, ದಪ್ಪ ಆಗ್ತಾರೆ. obesity. ಒಬೆಸಿಟಿ ಬಂದಾಗ ಏನಾಗುತ್ತೆ, ಹೊಟ್ಟೆಲಿರೋ ಫ್ಯಾಟ್ ಎಲ್ಲ ಹೋಗಿ ವೆಯಿನ್ಸ್ ಪ್ರೆಸ್ ಆಗುತ್ತೆ, Okay. ಆಗ ಬ್ಲಡ್ ರಿವರ್ಸ್ ಬರೋಕ್ಕೆ ಜಾಸ್ತಿ ಆಗುತ್ತೆ. ಮೇನ್ ರೀಸನ್ ಇತ್ತೀಚಿನ ಲೈಫ್ ಸ್ಟೈಲ್ ಬಿಸಿ ಸ್ಕೆಡ್ಯೂಲ್ಸ್ ಅಂತ ಬಿಸಿ ಹೇಳ್ಬೋದು. ಶೆಡ್ಯೂಲ್, ಎಕ್ಸರ್ಸೈಸ್ ಮಾಡ್ತಿರೋದು ಇದಕ್ಕೆ ಹೆಚ್ಚು ಬರೋ ಕಾರಣ ಆಗ್ತಾ ಇದೆ. ಅಂದ್ರೆ ಒಂದ್ ರೀತಿ ನಾವ್ ಹೇಳ್ಬೇಕಂದ್ರೆ ಲೈಕ್ ಆಗಿನ ಕಾಲದಲ್ಲಿ ಪ್ರತಿಯೊಂದು ನಾವು ಕೈಯಿಂದ ಮಾಡ್ತಾ ಇದ್ವಿ, ಲೈಕ್ ರೋಬೋದ್ ಇರ್ಬೋದು ಅಥವಾ ಇನ್ನೊಂದು ಕೆಲಸ ಇರ್ಬೋದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪ್ರತಿಯೊಂದೂ ಕೂಡ ವರ್ಕ್ಔಟ್ ತರ ಆಗ್ತಾ ಇತ್ತು. ಬಟ್ ಇತ್ತೀಚೆಗೆ ಎಲ್ಲಾ ತರ ಅಂದ್ರೆ ಲೈಕ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಮತ್ತೆ ಓಡಾಡೋದು ಕಮ್ಮಿ ಆಗಿದೆ, ಮೇಯ್ನ್ ಓಡಾಡೋದು ಅಥವಾ ಸೈಕಲ್ ಮಾಡೋದು, ಈ ತರ ಎಕ್ಸರ್ಸೈಸ್ ಇದ್ರೆ ಒಳ್ಳೇದು. ಈಗ ಎಲ್ಲಿ ಕಾರಿನಿಂದನೇ ಎಲ್ಲ ಕಡೆ ಹೋಗ್ತಾರೆ, ಅಲ್ಲೇ ಕೆಲಸಕ್ಕೆ ವಾಪಸ್ ಮನೆ ಕಾರಲ್ಲೇ ಬರ್ತಾರೆ, ನಡೆಯೋದೇ ಇಲ್ಲ. ಈಗ ಇದರಿಂದ ಬರೋದು ಲೈಫ್ ಅಪ್ಗ್ರೇಡ್ ಆಗ್ತಾ ಹೋಗ್ತಾ ನಮ್ ಕಾಯಿಲೆಗಳು ಜಾಸ್ತಿ ಆಗ್ತಿದೆ ಅಂತ. ಖಂಡಿತ ಖಂಡಿತ. ಡಾಕ್ಟರ್, ಈಗ ವೆರಿಕೋಸ್ ವೇನ್ ಅಂತ ಬಂದಾಗ ಸರ್ಟನ್ ಏಜ್ ಗ್ರೂಪ್ ಅವ್ರಿಗೆ ಜಾಸ್ತಿ ಇರುತ್ತಾ ಇಲ್ಲ ಆಫ್ಟರ್ 50 ಆದ್ಮೇಲೆ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತಾ? ಇಲ್ಲ, ಇದು ಎಲ್ಲ ಏಜಲ್ಲೂ ಬರುತ್ತೆ. ಸಾಮಾನ್ಯವಾಗಿ 20 ವರ್ಷ ಮೇಲೆ ಬರುತ್ತೆ. ಹಾಗೆ ಹೋಗ್ತಾ ಹೋಗ್ತಾ 50 ವರ್ಷ ಆದಮೇಲೆ ಜಾಸ್ತಿ ಬರುತ್ತೆ. ಎಸ್ಪೆಷಲಿ ಟೀಚರ್ಸ್, ಅವರು ಪಾಠ ಮಾಡಿ ನಿಂತ್ಕೊಂಡು ಪಾಠ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಜಾಸ್ತಿ ಬರುತ್ತೆ. ಅವ್ರ ಏಜ್ ಆಗ್ತಿದ್ದಂಗೆ ಬರುತ್ತೆ. ಓಕೆ, ಅಂದ್ರೆ ಸಾಮಾನ್ಯವಾಗಿ ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ ಜಾಸ್ತಿ, ಅದು ಗರ್ಲ್ಸ್ ಇರ್ಬೋದು ಅಥವಾ ಬಾಯ್ಸ್ ಹೌದು ಇರ್ಬೋದು, ಹೌದು. ಸಾಮಾನ್ಯವಾಗಿ ಕೆಲಸ ಒಂದೇ ಕಡೆ ನಿಂತ್ಕೊಂಡು ಕೆಲಸ ಮಾಡೋದು, ಅಂದರೆ ಟೀಚರು ಅಥವಾ ನಾವು ಸರ್ಜನ್ಸ್ಗಳು, ಆಮೇಲೆ ಇವರು ಅಡುಗೆ ಮಾಡ್ತಿರೋದು 2-3 ಅವರ್ಸ್ ನಿಂತ್ಕೊಂಡು, ಇದು ಒಂದೇ ಕಡೆ ನಿಂತ್ಕೊಂಡಾಗ ಈ ವ್ಯಾರಿಕೋಸ್ ವೇನ್ ಜಾಸ್ತಿ. ಈಗ ಮಿನಿಮಮ್ ಎಷ್ಟು ಅವರ್ಸ್ ನಿಂತ್ಕೊಂಡ್ರೆ ಬೆಟರ್? ಈಗ ನಿಂತ್ಕೊಂಡು ಈಗ 2-3 ಅವರ್ಸ್ ಒಂದ್ ದಿನದಲ್ಲಿ 2-3 ಅವರ್ಸ್ ವರ್ಕ್ ಮಾಡಿದ್ರೆ ಓಕೆ, ಕಂಟಿನ್ಯೂಸ್ ಮಿನಿಮಮ್ ಡ್ಯೂರೇಷನ್ ಅಂತ ಏನಾದ್ರು ಇರುತ್ತೆ? ಇಲ್ಲ, ಆ ಥರ ಇಲ್ಲ. 1 ಅವರ್ಗೆ ಒಂದ್ಸತಿ ಸ್ವಲ್ಪ ಬ್ರೇಕ್ ತೊಗೊಂಡು ವಾಕಿಂಗ್ ಮಾಡ್ಕೊಂಡು ಬಂದರೆ ಸಾಕಾಗುತ್ತೆ. ಪ್ರತಿ ಅದು ಟೀ ಬ್ರೇಕು ಅಥವಾ ಏನೋ ಒಂದು ತೊಗೊಂಡು 1 ಅವರ್ಗೆ ಒಂದು 5 ಮಿನಿಟ್ಸ್ ಜಸ್ಟ್ ವಾಕ್ ಮಾಡ್ಕೊಂಡು ಬಂದರೆ ಸಾಕಾಗುತ್ತೆ. ಡಾಕ್ಟರ್, ಇವಾಗ ವೆರಿಕೋಸ್ ವೇನ್ ಅನ್ನೋದು ನಾರ್ಮಲ್ ಆಗಿ ಎಲ್ಲರಲ್ಲೂ ಕಂಡು ಬರುತ್ತೆ, ಇಲ್ಲ ಅನುವಂಶೀಯತೆ ಅಂದ್ರೆ ಪೇರೆಂಟ್ಸ್, ಈಗ ನಮ್ಮ ಪೇರೆಂಟ್ಸ್ಗೆ ಇರುತ್ತೆ, ನೆಕ್ಸ್ಟ್ ಅವ್ರ ಮಕ್ಕಳಿಗೂ ಕೂಡ ಕಂಡು ಬರೋ ಚಾನ್ಸಸ್ ಇರುತ್ತೆ? ಹೌದು, ಇದು ಅನುವಂಶಿಯಾಗಿ ಬರುತ್ತೆ, ಅಂದ್ರೆ ಜೆನೆಟಿಕ್ ಆಗಿ ಬರುತ್ತೆ. ಇದು ತಂದೆ ತಾಯಿಗೆ ಅಥವಾ ಅವರ ಸಂಬಂಧಿಕರಲ್ಲಿ ಇದ್ರೆ ಅವರಲ್ಲಿ 2-3 ಪಟ್ಟು ಬರೋ ಚಾನ್ಸಸ್ ಇದ್ದಾವೆ. ಓಕೆ ಡಾಕ್ಟರ್, ಈಗ ನೀವು ಹೇಳ್ತಿದ್ರಿ ಪ್ರೆಗ್ನೆನ್ಸಿ ಮತ್ತು ಒಬೆಸಿಟಿ ಟೈಮಲ್ಲಿ ಕೂಡ ಇದು ವೆರಿಕೋಸ್ ವೇನ್ಸ್ ಕಂಡು ಬರುತ್ತೆ ಅಂತ. ಈಗ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿರ್ತಾರೆ. ಈಗ ಒಬೆಸಿಟಿ ಇರೋರು ಕೂಡ ಸಾಕಷ್ಟು, ಈಗ ಈಗಿನ ಕಾಲದಲ್ಲಿ ಎಲ್ಲರಿಗೂ ಇವಾಗ ಒಂದು ಟ್ರೆಂಡ್ ಆಗಿದೆ, ಜಿಮ್ ಹೋಗ್ತಾ ಇರ್ತಾರೆ, ಅಟ್ಲೀಸ್ಟ್ ಸೈಕ್ಲಿಂಗ್ ಅಂತ ಕೆಲವರು ಮಾಡ್ತಾ ಇರ್ತಾರೆ. ಆದರೂ ಕೂಡ ಈ ಒಂದು ಸಮಸ್ಯೆ ಕಂಡು ಬರುತ್ತೆ. ಯಾಕೆಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಗೈನಕಾಲಜಿಸ್ಟ್ ಕೂಡ ಒಂದು ಸ್ವಲ್ಪ ವಾರ್ಮ್ ಅಪ್ ಆಗಿ ಅಂದರೆ ಎಕ್ಸಸೈಸ್ ಮಾಡಿ ಅಂತಲೂ ಕೂಡ ಹೇಳಿರ್ತಾರೆ. ಹೀಗಿದ್ರೂ ಕೂಡ ವೆರಿಕೋಸ್ ವೇನ್ಸ್ಗಳು ಕಂಡು ಬರುತ್ತೆ ಡಾಕ್ಟರ್? ಇಲ್ಲ, ಅದು ವ್ಯಾರಿಕೋಸ್ ವೇನ್ ಏನಾಗುತ್ತೆ, ಗರ್ಭಕೋಶ ದೊಡ್ಡದಾಗ್ದಂಗೆ ಮಗು ಇರುತ್ತೆ, ಮಗು ಪ್ರೆಸ್ ಆಗುತ್ತೆ, ಅದು ಹಿಂದ್ಗಡೆ ಇರೋ ವೇನ್ಸ್ ಪ್ರೆಸ್ ಆದಾಗ ಏನಾಗುತ್ತೆ, ರಕ್ತ ರಿವರ್ಸ್ ತೊಗೊಂಡು ಕಾಲಿಗೆ ಬರುತ್ತೆ. ಗೈನಕಾಲಜಿಸ್ಟು ಅವ್ರು ಏನಿದ್ರು ಗರ್ಭಕೋಶ ಮಗುವನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ ಹೊತ್ತು ಇದ್ರ ಬಗ್ಗೆ ಅಷ್ಟು ಗಮನ ಕೊಡೋದಿಲ್ಲ ಅವರು. ಇದಕ್ಕೆ ಏನಾಗುತ್ತೆ, ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಅವರು ಸ್ಟಾಕಿಂಗ್ ಅಂತ ಬರುತ್ತೆ, ಕ್ಲಾಸ್ 1 ಸ್ಟಾಕಿಂಗ್ ಅಂತ ಬರುತ್ತೆ. ಇದನ್ನು ಅವ್ರು ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಕೊಂಡ್ರೆ ಬರೋ ಚಾನ್ಸಸ್ಸು ಕಮ್ಮಿ ಇರುತ್ತೆ. ಆದರೆ ಅದು ಮೋಸ್ಟ್ ಆಫ್ ದ ಟೈಮ್ ಯಾರೂ ಹಾಕೊಳ್ಳಲ್ಲ. ಅದಕ್ಕೇನಾಗುತ್ತೆ, ಅವರು ಬ್ಲಡ್ ವ್ಯಾಲ್ವ್ ಅನ್ನೋದು ಡ್ಯಾಮೇಜ್ ಆಗಿ ಅವ್ರ ಬ್ಲಡ್ ರಿವರ್ಸ್ ಬರೋ ಸ್ಟಾರ್ಟ್ ಆಗುತ್ತೆ. ಈ ಥರ ಆದಾಗ ಅವರು ಸ್ವಲ್ಪ ಏಜ್ ಪ್ರೋಗ್ರೆಸ್ ಆಗ್ತಾ ಆಗ್ತಾ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಇನ್ನೊಂದು ಏನಾಗುತ್ತೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲಡ್ ವಾಲ್ಯೂಮ್ ನಾರ್ಮಲಾಗಿ ತಾಯಿದು ಮತ್ತು ಮಗುದು ಆ್ಯಡಪ್ ಆಗುತ್ತೆ, ಎರಡೂ ಆಗಿ ಬ್ಲಡ್ ವಾಲ್ಯೂಮ್ ಜಾಸ್ತಿ ಇರುತ್ತೆ. ಸೊ ಪ್ರೆಷರ್ ಜಾಸ್ತಿ ಆಗುತ್ತೆ ವೇನ್ಸ್ ಮೇಲೆ. ಆಮೇಲೆ ಕೆಲವು ಹಾರ್ಮೋನ್ಸ್ ಇದ್ದಾವೆ ಫೀಮೇಲ್ಸಲ್ಲಿ ಮಾತ್ರ, ಈ ಹಾರ್ಮೋನ್ಸ್ ಲೈಕ್ ಈಸ್ಟ್ರೋಜನ್, ಪ್ರೊಜೆಸ್ಟರಾನ್ ಅಂತ ಹೇಳ್ತೀವಿ. ಈ ಹಾರ್ಮೋನ್ಸು ವೇನ್ಸ್ ಮೇಲೆ ಆ್ಯಕ್ಟ್ ಮಾಡಿ ಆ ಮಸಲ್ ರಿಲ್ಯಾಕ್ಸ್ ಆಗೋ ಥರ ಮಾಡುತ್ತೆ. ಇದು ರಿಲ್ಯಾಕ್ಸ್ ಆದಾಗ ವ್ಯಾರಿಕೋಸ್ ವೇನ್ ಬಂದೇ ಬರುತ್ತೆ. ಕ್ರಮೇಣ ಅದು ಕೆಲವರಿಗೆ ಕಮ್ಮಿ ಆಗುತ್ತೆ, ಕೆಲವರಿಗೆ ಅದೇ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾನು ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಗೈನಕಾಲಜಿಸ್ಟ್ ನೀವು ಹೇಳ್ದಂಗೆ ಅವರೊಂದು ಸ್ಟಾಕಿಂಗ್ ಅಡ್ವೈಸ್ ಮಾಡಿದ್ರೆ ಭಾಳ ಒಳ್ಳೆಯದು ಪ್ರೆಗ್ನೆನ್ಸಿ ಟೈಮಲ್ಲಿ. ಓಕೆ ಡಾಕ್ಟರ್, ಇವಾಗ ನೆಕ್ಸ್ಟ್ ನಾವು ಹೇಳೋದಾದ್ರೆ ವೆರಿಕೋಸ್ ವೇನ್ಸ್ದು ನೀವು ಸಿಂಪ್ಟಮ್ಸ್ಗಳಿದ್ರಿ, ಲೈಕ್ ಕಾಲು ಸ್ವೆಲ್ ಆಗೋದಿರ್ಬೋದು, ಅಥವಾ ತುರ್ಕೆ ಆಗೋದಿರ್ಬೋದು, ಅಥವಾ ಲೈಕ್ ಏನಂತಾರೆ ಕಲರ್ ಚೇಂಜಸ್, ಬ್ಲ್ಯಾಕ್ ಥರ ಆಗುತ್ತೆ ಅಂತ ಹೇಳಿದ್ರಿ, ರಕ್ತನಾಳಗಳು ಉಪ್ಕೊಳ್ಳುತ್ತೆ ಅಂತ ಹೇಳಿದ್ರಿ. ಈಗ ಸಮ್ ಪೀಪಲ್ಸ್ ಏನಂತಂದರೆ ನಾನು ತುಂಬ ಹೊತ್ತು ಕೆಲಸ ಮಾಡಿದ್ದೆ, ಅಥವಾ ಏನೋ ತುಂಬ ಹೊತ್ತು ನಿಂತ್ಕೊಂಡಿದ್ನೋ ಅಥವಾ ಕೂತ್ಕೊಂಡಿದ್ನೋ ಅದಕ್ಕೆ ಕಾಲು ನೋವು ಬಂದಿದೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಈವನ್ ಕಲರ್ ಚೇಂಜಸ್ ಆದ್ರೂ ಇಮಿಡಿಯೇಟ್ ಅದನ್ನು ಇದು ಮಾಡಿ ಸರಿ ಹೋಗುತ್ತಾ ಬಿಡು ಅಂತ ಕೂಡ ನೆಗ್ಲೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಅಂಡ್ ಏನಾದ್ರು ಸ್ವಲ್ಪ ವೇರಿಯೇಷನ್ಸ್ ಆದ್ರೂ ಕೂಡ ಲೈಕ್ ಕಪ್ಪು ಕಲೆ ಇರ್ಬೋದು, ಅಥವಾ ರಕ್ತನಾಳಗಳು ಒಂಚೂರು ಉಪ್ಕೊಂಡಿದ್ರು ಎಲ್ಲೋ ಬ್ಲಡ್ ಸರ್ಕ್ಯುಲೇಷನ್, ಅವರೇ ಅನ್ಕೊಂಡ್ಬಿಡ್ತಾರೆ ಬ್ಲಡ್ ಸರ್ಕ್ಯುಲೇಷನ್ ಆಗಿಲ್ಲ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ, ಒಂದು ಸ್ವಲ್ಪ ಸೈಕ್ಲಿಂಗೋ ಅಥವಾ ವಾಕಿಂಗೋ ಏನೋ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಇಂಥವ್ರಿಗೆ ಏನು ಹೇಳ್ತೀರಾ ಡಾಕ್ಟರ್? ಇಲ್ಲ, ಖಂಡಿತ ಅವರು ಮೊದಲು ಡಾಕ್ಟರ್ನ ಭೇಟಿ ಮಾಡಿ ನಮ್ಮಂಥ ಸ್ಪೆಷಲಿಸ್ಟ್ AVS ಹಾಸ್ಪಿಟಲ್ ಬಂದು ತೋರಿಸ್ಕೊಳ್ಳೋದು ಒಳ್ಳೆಯದು.
ನೀವು ಹೇಳ್ದಂಗೆ ಭಾಳ ಜನ ಅದು ಕಾಲು ನೋವನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಆಮೇಲೆ ರಕ್ತ ಪ್ರೆಷರ್ಗೆ ಅದು ಕಲರ್ ಬ್ಲ್ಯಾಕ್ ಆಗುತ್ತೆ. ಅವ್ರೇನು ತಿಳ್ಕೊತಾರೆ ಸ್ಕಿನ್ ಪ್ರಾಬ್ಲಮ್ ಅಂತೇಳಿ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ತಾರೆ. ಸ್ಕಿನ್ ಡಾಕ್ಟರ್ ಕೂಡ ಬಹಳ ನೆಗ್ಲೆಕ್ಟ್ ಮಾಡಿ ಏನೋ ಕ್ರೀಮ್ಸ್ ಕೊಡ್ತಾರೆ. ಆಗ ಏನಾಗುತ್ತೆ, ಅವರು ಹಾಕೊಳ್ಳೋ ಕ್ರೀಮಲ್ಲಿ ಸ್ಟೀರಾಯ್ಡ್ಸ್ ಇರುತ್ತೆ. ಅದು ಹಚ್ಚಿದಾಗ ಏನಾಗುತ್ತೆ, ಇನ್ನು ಗಾಯ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಕಾಂಪ್ಲಿಕೇಶನ್ ಆಗಿ ನಮ್ಮ ಹತ್ರ ಬರ್ತಾ ಇದ್ದಾರೆ ಇವಾಗ ಆಲ್ಮೋಸ್ಟ್ ಎಲ್ಲರೂ ಹಾಗೆ ಆಗ್ತಾ ಇದೆ. ಅದಕ್ಕೆ ನಾನು ಏನು ಅಡ್ವೈಸ್ ಮಾಡ್ತೀನಿ ಅಂದರೆ, ಆದಷ್ಟು ಬೇಗ ನಿಮಗೆ ನೋವು ಇದ್ಲಿ, ಸ್ವಲ್ಪ ನವೆ ಇದ್ದಾರೆ, ಅಥವಾ ಕಲರ್ ಚೇಂಜ್ ಆಗೋದು, ಇಲ್ಲ ಕಾಲು ಊತ, ಈ ಥರ ಯಾವ್ದಾರ ಕಂಡಾಗ ಇಮಿಡಿಯೇಟಾಗಿ ಒಂದು ವ್ಯಾಸ್ಕ್ಯುಲರ್ ಸರ್ಜನ್ ಇಲ್ಲ ವ್ಯಾರಿಕೋಸ್ ವೇನ್ ಸ್ಪೆಷಲಿಸ್ಟ್ ನೀವು ಭೇಟಿ ಮಾಡೋದು ತುಂಬ ಉತ್ತಮ. ಈಗ ಡಾಕ್ಟರ್ ಸ್ಟಾರ್ಟಿಂಗ್ ಸ್ಟೇಜ್ ಅಂತ ನಾವು ಈಗ ಸ್ಟಾರ್ಟಿಂಗ್ ಸ್ಟೇಜ್ ಬಂದು ಲೈಕ್ ಕಾಲು ಸ್ವೆಲ್ ಆಗೋದಿರ್ಬೋದು, ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಏನು ಹೇಳ್ತೀರಾ ವೈನ್ಸ್ ದಪ್ಪ ಆಗೋದಿರ್ಬೋದು, ಇದು ಸ್ಟಾರ್ಟಿಂಗ್ ಸ್ಟೇಜ್ ಅಂತ. ಇದಕ್ಕೂ ಏನಾದ್ರು ಸ್ಟೇಜಸ್ಗಳಿದೆಯಾ? ಇಂತಿಷ್ಟು ಸ್ಟೇಜ್ ಒಳಗಡೆ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕರೆಕ್ಟಾಗಿ ಒಂದು ಪ್ರಿಕಾಷನ್ಸ್ನ ತಗೊಂಡು ಮೆಡಿಕೇಶನ್ಸ್ನ ತಗೊಬೇಕು ಅಂತ ಏನಾದರೂ ಇದೆಯಾ ಇದರಲ್ಲಿ? ಹೌದು, ಇದರಲ್ಲಿ ನಮ್ಮ ವ್ಯಾರಿಕೋಸ್ ವೇನಲ್ಲಿ 6 ಸ್ಟೇಜಸ್ಗಳಿದ್ದಾವೆ. ಮೊದಲೇ ಸ್ಟೇಜಲ್ಲಿ ವೇನ್ಸ್ ಸಣ್ಣ ಸಣ್ಣ ಕಾಣುತ್ತೆ. ಇದಕ್ಕೆ ನಾವು ಸ್ಪೈಡರ್ ವೇನ್ಸ್ ಅಂತ ಹೇಳ್ತೀವಿ. ಮೋಸ್ಟ್ ಆಫ್ ದ ಲೇಡೀಸ್ ಅಲ್ಲಿ ಬೆಳ್ಳಿಗಿರೋರಿಗೆ ಗ್ರೀನ್ ಆಗಿ ವೇನ್ಸ್ ಕಾಣಿಸುತ್ತೆ. ಅದು ಕೆಟ್ಟ ರಕ್ತ ಅದರಲ್ಲಿ ತುಂಬಿರೋದ್ರಿಂದ ಈ ರೀತಿ ಆಗುತ್ತೆ. 2ನೇ ಸ್ಟೇಜ್ ಅಲ್ಲಿ ನಮ್ಗೆ ಉಬ್ಬಿನ ರಕ್ತನಾಳನೇ ಕಾಣಿಸುತ್ತೆ. ಒಂಥರ ಇಲ್ಲಿ ಕಾಲ್ ಕೆಳಗಡೆ ತಪ್ಪಾಗಿ ಟ್ವಿಸ್ಟ್ ಆಗಿರೋದು ಆ ಥರ ಕಾಣುತ್ತೆ. 3ನೇ ಸ್ಟೇಜ್ ಕಾಲು ಊತ ಬರುತ್ತೆ. ಅದು ಎಸ್ಪೆಷಲಿ ಆಂಕಲ್ ಜಾಯಿಂಟ್ ಅಲ್ಲಿ 3 ಇಂದ 4 ಗಂಟೆ ಟ್ರಾವೆಲ್ ಮಾಡಿದ್ರೆ ಅಥವಾ ಒಂದೇ ಕಡೆ ನಿಂತ್ಕೊಂಡೇ ಇದ್ರೆ ಆವಾಗ ಕಾಲು ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅದು ಮಲ್ಕೊಂಡಾಗ ರಾತ್ರಿ ಊತ ಕಮ್ಮಿ ಆಗುತ್ತೆ. ಇದು ಅದೊಂದು ಲಕ್ಷಣ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಬ್ಲಡ್ ಪ್ರೆಷರ್ ಇಂದ ಅದು ಚರ್ಮ ಎಲ್ಲ ಬ್ಲ್ಯಾಕ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಇದು ಅಲರ್ಜಿ ಆಗಿ ನೆಕ್ಸ್ಟ್ ಗಾಯ ಆಗುತ್ತೆ. ಬ್ಲ್ಯಾಕ್ ಕಲರ್ ಚೇಂಜ್ ಆಗೋದು 4ನೇ ಸ್ಟೇಜು. ಗಾಯ ಆಗಿದ್ರೆ 5-6ನೇ ಸ್ಟೇಜ್ಗೆ ನಾವು ಇಡ್ತೀವಿ. ಸೊ ಅದು ಮ್ಯಾಕ್ಸಿಮಮ್ ಗಾಯ ಆಗಿದ್ರೆ ಅದು ಸ್ವಲ್ಪ ಇಮಿಡಿಯೇಟ್ ಆಗಿ ಬರಲೇಬೇಕು. ಅದಕ್ಕೆ ನಮ್ಮ ಪ್ರಕಾರ ಏನಂದ್ರೆ, ಅವರು 3ನೇ ಸ್ಟೇಜಿಂದ ನಮ್ಮ ಹತ್ರ ಬಂದ್ರೆ ನಾವು ಲೇಸರ್ ಟ್ರೀಟ್ಮೆಂಟ್ ಮಾಡ್ಬೋದು. ತುಂಬಾ ಜನ ಆ ಸ್ಟೇಜಿಗೆ ಬರ್ತಾರೆ. ಸೊ ನಾವು ಲೇಸರ್ ಟ್ರೀಟ್ಮೆಂಟೇ ಮಾಡಬೇಕಾಗತ್ತೆ. ಸ್ಟೇಜ್ 1, 2ರಲ್ಲಿ ಬಂದ್ರೆ ನಾವು ಟ್ಯಾಬ್ಲೆಟ್ಸ್ ಮತ್ತೆ ಸ್ಟಾಕಿಂಗ್ಸ್ ಕೊಟ್ಟು ಟ್ರೀಟ್ಮೆಂಟ್ ಕೊಡ್ಬೋದು. ಅವ್ರಿಗೆ ಸರ್ಜರಿ ಏನು ಬೇಕಾಗತ್ತಿಲ್ಲ. ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ವೀಕ್ಷಕರೇ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಡಾಕ್ಟರ್ ರಕ್ತನಾಳಗಳು ಏನಕ್ಕೆ ಒಪ್ಕೊಳ್ಳುತ್ತೆ ಮತ್ತೆ ಅದರ ಲಕ್ಷಣಗಳೇನು ಅಂತ ಸಾಕಷ್ಟು ಮಾಹಿತಿನ ನೀಡಿದ್ರಿ. ಇನ್ನು ಮುಂದುವರೆದು ನಾವು ಮಾತನಾಡೋದೇ ಡಾಪ್ಲರ್ ಸ್ಕ್ಯಾನ್ ಅಂತಂದ್ರೆ ಏನು ಡಾಕ್ಟರ್? ಡಾಪ್ಲರ್ ಸ್ಕ್ಯಾನ್ ಅಂದ್ರೆ ನಾವು ವ್ಯಾರಿಕೋಸ್ ವೇನ್ಗೆ ಸ್ಕ್ಯಾನ್ ಮಾಡಿದಾಗ ನಮಗೆ ವೇನ್ಸ್ದು ಬ್ಲಡ್ ಫ್ಲೋ ಗೊತ್ತಾಗುತ್ತೆ. ಆಮೇಲೆ ಅದರಲ್ಲಿರೋ ವ್ಯಾಲ್ವ್ಸು ನಮಗೆ ಗೊತ್ತಾಗುತ್ತೆ. ಸೊ ಇದರಿಂದ ನಾವು ವ್ಯಾರಿಕೋಸ್ ವೇನ್ ಇದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ನಾರ್ಮಲ್ ಸ್ಕ್ಯಾನ್ಗೂ ಡಾಪ್ಲರ್ ಸ್ಕ್ಯಾನ್ಗೂ ಏನು ಡಿಫ್ರೆನ್ಸ್? ಸೇಮ್ ಅಥವಾ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಸೇಮ್. ನಾವು ವ್ಯಾರಿಕೋಸ್ ವೇನ್ ಮಾಡಿದಾಗ ಇದಕ್ಕೆ ನಾವು ಕಲರ್ ಡಾಪ್ಲರ್ ಅಂತ ಹೇಳ್ತೀವಿ. ಸೇಮ್ ಸ್ಕ್ಯಾನೇ. ಅದೇ ತರ ಇದರಲ್ಲೂ ಯಾವುದೇ ತರ ರೇಡಿಯೇಷನ್ ಇಲ್ಲ, ನೋವು ಆಗಲ್ಲ, ಮತ್ತೆ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಏನಿಲ್ಲ. ಅಂದ್ರೆ ಕೆಲವೊಬ್ರು ಹಳ್ಳಿ ಜನಗಳು ಏನ್ ಮಾಡ್ತಾರೆ, ಈ ಸ್ಕ್ಯಾನಿಂಗ್ ಅಂತ ಅಂದ್ರೆ ಡಾಕ್ಟರ್ ನಾರ್ಮಲ್ ಸ್ಕ್ಯಾನ್ ಅಂದ್ರೆ ಅಲ್ಟ್ರಾ ಅಂದ್ರೆ ಸ್ವಲ್ಪ ಲೈಕ್ ಅಲ್ಟ್ರಾ ಸೌಂಡ್ ಇರ್ಬೋದು. ನಾರ್ಮಲ್ ಸ್ಕ್ಯಾನ್ ಅಂತಂದ್ರೆ ಸ್ವಲ್ಪ ಏನು ಇದು ಮಾಡ್ಕೊಳ್ಳೋದು. ಇದು ಡಾಪ್ಲರ್ ಸ್ಕ್ಯಾನ್ ಮಾಡಿಸ್ಬೇಕು ಅಂತಂದ್ರೆ ಹಿಂಜರಿತಾರಲ್ವಾ? ಸೊ ಇದರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಯಾವುದೇ ರೀತಿ ಡಾಪ್ಲರ್ ಸ್ಕ್ಯಾನ್ಗೂ ಮತ್ತೆ ನಾರ್ಮಲ್ ಸ್ಕ್ಯಾನ್ಗೂ ಸಂಬಂಧನೇ ಇಲ್ಲ. ಹಂಗೆ ನೋಡಕ್ ಹೋದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾಡೋ ಸ್ಕ್ಯಾನ್ನೇ ಇದಕ್ಕೂ ಮಾಡೋ ಸ್ಕ್ಯಾನು. ಯಾವುದೇ ತರ ನಾವು ಎಕ್ಸ್ರೇ ಆಗಲಿ ಬೇರೆ ತರ CT ಸ್ಕ್ಯಾನ್ ಅಲ್ಲಿ ಆಗಲಿ ರೇಡಿಯೇಷನ್ ಎಫೆಕ್ಟ್ ಇರುತ್ತೆ. ಇದರಲ್ಲಿ ಯಾವುದೇ ತರ ಸೈಡ್ ಎಫೆಕ್ಟು ಇಲ್ಲ, ಯಾವ ರೇಡಿಯೇಷನ್ಸು ಇಲ್ಲ, ಯಾವ ತರ ನೋವು ಇರೋದಿಲ್ಲ. ಎಷ್ಟು ಸತಿ ಬೇಕಾದ್ರೂ ಮಾಡ್ಬೋದು. ಈ ಡಾಪ್ಲರ್ ಸ್ಕ್ಯಾನ್ ಪರ್ಟಿಕ್ಯುಲರ್ ಆಗಿ ಈಗ ಲೆಗ್ ಪೇನ್ ಬಂದಿರೋರು ಮಾತ್ರ ಮಾಡಿಸ್ಬೋದಾ ಅಥವಾ ಎಲ್ಲರೂ ಕೂಡ ಮಾಡಿಸ್ಬೋದಾ ಡಾಕ್ಟರ್? ಹೇಗೆ ಇದು ಡಾಪ್ಲರ್ ಸ್ಕ್ಯಾನ್ ಅನ್ನೋದು? ಲೆಗ್ ಪೇನು ಮತ್ತೆ ಸಣ್ಣ ವ್ಯಾರಿಕೋಸ್ ವೇನ್ ಏನಾದ್ರು ಕಾಣಿಸ್ಕೊಂಡಾಗ ನಾವು ಡಾಪ್ಲರ್ ಸ್ಕ್ಯಾನ್ ಮಾಡ್ತೀವಿ. ಬರೀ ಪೇನ್ ಇದ್ದಾಗೂ ಮಾಡ್ಬೋದು, ಅಂದ್ರೆ ಕೆಲವು ಸತಿ ಅವಶ್ಯಕತೆ ಇಲ್ಲದೆ ಮಾಡಬೇಕಾಗುತ್ತೆ. ಸೊ ಕಾಲಲ್ಲಿ ವೇನ್ಸು ಕಾಣಿಸಿ ಅದ್ರ ಗುಣ ಲಕ್ಷಣ ಲೈಕ್ ಚರ್ಮ ಕಲರ್ ಎಲ್ಲ ಬದಲಾಗಿದ್ರೆ ಅವಾಗ ನಾವು ಡಾಪ್ಲರ್ ಮಾಡ್ತೀವಿ. ಓಕೆ. ಈಗ ವೆರಿಕೋಸ್ ವೇನ್ ಅಲ್ಲಿ ನಿಮ್ಮ ಅಂದ್ರೆ ವೆರಿಕೋಸ್ ವೇನ್ ಆಗಿದೆ, ಈಗ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಂತ ಹೇಳಿದ್ರಿ. ಇನ್ ಬಿಟ್ವೀನ್ ಆ ಟೈಮಲ್ಲಿ ಬಂದ್ರೆ ನಾವು ಟ್ರೀಟ್ಮೆಂಟ್ ಲೈಕ್ ಮೆಡಿಕೇಶನ್ಸ್ ಇರ್ಬೋದು ಅಥವಾ ಟ್ಯಾಬ್ಲೆಟ್ಸ್ ಏನಾದ್ರು ಕೊಟ್ಟು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರಿ. ಅದು ಆಫ್ಟರ್ ದಟ್ 3 to 6 ಸ್ಟೇಜಸ್ ಏನಿದೆ ಡಾಕ್ಟರ್, ಅದು ತುಂಬಾ ಕ್ರೂಷಿಯಲ್ ಅಂತಾನೆ ಹೇಳ್ಬೋದು. ಸೊ ಅಂತ ಸ್ಟೇಜ್ ಅಲ್ಲಿ ನಿಮ್ಮ ಹತ್ರ ಬಂದಾಗ ಯಾವೆಲ್ಲ ಟ್ರೀಟ್ಮೆಂಟ್ ಗಳಿರುತ್ತೆ? ಪೇಷಂಟ್ ಟು ಪೇಷಂಟ್ ಡಿಫ್ರೆಂಟ್ ಇರುತ್ತೆ. ಸೊ ಮೇನ್ ಆಗಿ ಯಾವೊಂದು ಟ್ರೀಟ್ಮೆಂಟ್ ಸಿಗುತ್ತೆ ನಿಮ್ಮಲ್ಲಿ? ನಾವು ಫಸ್ಟ್ ಸ್ಟೇಜ್ 1 ಅಲ್ಲಿ ಮತ್ತೆ ಸ್ಟೇಜ್ 2 ಅಲ್ಲಿ ಬಂದಾಗ ಸ್ಟಾಕಿಂಗ್ ಅಂತ ಕೊಡ್ತೀವಿ. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ರೆಷನ್ ಸ್ಟಾಕಿಂಗ್ ಬರುತ್ತೆ. ಕ್ಲಾಸ್ 1 ಕ್ಲಾಸ್ 2 ಅಂತ ಬರುತ್ತೆ.
ಇದು ಸ್ಟೇಜ್ 1ಗೆ ಸ್ಟೇಜ್ 2ಗೆ ಕೊಡ್ಬೋದು. ಸ್ಟೇಜ್ 3 ಕಾಲು ಊತಕ್ಕೆ ಸ್ಟಾರ್ಟ್ ಆದಾಗ ನಾವು ಏನು ಮಾಡ್ಬೋದು, 2 ಆಪ್ಷನ್ ಇರುತ್ತೆ. ಅವಾಗ ನಾವು ಸ್ಟಾಕಿಂಗು ಕೊಡ್ಬೋದು, ಇಲ್ಲ ಲೇಸರು ಮಾಡ್ಬೋದಾಗತ್ತೆ. ಇದಾದರೆ ಸ್ಟೇಜ್ 4ಇಂದ ನಾವು ಯೂಶಲಿ ಮುಂಚೆ ಎಲ್ಲ ನಾವು ಆಪ್ರೇಷನ್ ಮಾಡ್ತಾ ಇದ್ವಿ. ಇವಾಗ ಏನಂದರೆ ಆಪ್ರೇಷನ್ ಇಸ್ ಟೋಟ್ಲಿ ಔಟ್ಡೇಟೆಡ್. ಲೇಸರ್ ಇಟ್ಸ್ ಜಸ್ಟ್ ನೀಡ್ಲ್ ಹಾಕಿ ಮಾಡೋದ್ರಿಂದ ಲೇಸರ್ ಅಥವಾ ವಿನೋಸೀಲ್ ಅಥವಾ ಸ್ಕ್ಲಿರೋಥೆರಪಿ ಅಂತ ಈ 3 ಮಾಡ್ಬೋದು. ಅಂದ್ರೆ ಉಬ್ಬಿರೋ ರಕ್ತನಾಳಕ್ಕೆ ನೀವು ನೀಡಲ್ ಹಾಕಿ ಅದನ್ನ ರಿಮೂವ್ ಮಾಡ್ತೀರಾ ಹೇಗೆ? ಅದನ್ನ ಈಸಿಯಾಗಿ ಬ್ಲಡ್ ಫ್ಲೋ ಮಾಡೋ ತರನ ಹೇಗೆ ಅದು? ಹೌದು. ಸ್ಟೇಜ್ 4 ಆದ್ಮೇಲೆ ನಾವೇನ್ ಮಾಡ್ತೀವಿ, ಲೇಸರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಲೇಸರ್ ಟ್ರೀಟ್ಮೆಂಟ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ಸಣ್ಣ ಸೂಜಿ ಹಾಕ್ತಿವಿ. ಯಾವುದೇ ರೀತಿ ಕಟ್ ಆಗಲಿ ಸ್ಟಿಚ್ ಏನು ಇರೋದಿಲ್ಲ. ಅದು ನೀಡ್ಲ್ ಹಾಕಿ ಆ ನೀಡ್ಲಲ್ಲಿ ಲೇಸರ್ ಫೈಬರ್ ಹೋಗುತ್ತೆ. ನಾವು ಸ್ಕ್ಯಾನಿಂಗ್ ಅಲ್ಲಿ ತೊಡೆ ತನಕ ಫೈಬರ್ ನೋಡಿಕೊಂಡು ಆ ಲೇಸರ್ ಮಾಡ್ಕೊಂಡು ಫೈಬರ್ನ ತೆಗಿತೀವಿ. 20 to 25 ಮಿನಿಟ್ಸ್ ಅಲ್ಲಿ ಒಂದು ಕಾಲಿಗೆ ಲೇಸರ್ ಮುಗಿಯುತ್ತೆ. 2 ಕಾಲಿಗೆ ಮ್ಯಾಕ್ಸಿಮಮ್ 40 ಮಿನಿಟ್ಸ್ ಮಾಡಿಸ್ಕೊಂಡು ತಕ್ಷಣನೇ ಅವ್ರು ನಾಡ್ಕೊಂಡೇ ಮನೆಗೆ ಹೋಗ್ಬೋದು. ಅಷ್ಟು ಯಾವುದೇ ರೀತಿ ಬೆಡ್ ರೆಸ್ಟ್ ಬೇಕಾಗಿಲ್ಲ, ಏನೂ ತೊಂದರೆ ಇರೋಲ್ಲ. ಡಾಕ್ಟರ್, ಈಗ ಲೇಸರ್ ಟ್ರೀಟ್ಮೆಂಟ್ ತಗೊಳ್ತಾರೆ, ಇದೊಂದು ಪರ್ಮನೆಂಟ್ ಸೊಲ್ಯೂಷನ್ ಮೇನ್? ಯಾಕೆಂದ್ರೆ ವೆರಿಕೋಸ್ ವೇನ್ ಅನ್ನೋದು ಇತ್ತೀಚೆಗೆ ತುಂಬಾನೇ ಜಾಸ್ತಿ ಆಗಿದೆ. ಎಲ್ಲರಿಗೂ ಒಂದೀಗ ನಾನು ಅಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ನಾನು ಮಾಡಿಸ್ಕೊಂಡೆ, ಬಟ್ ಎಗೇನ್ ನನಗೆ ಬರ್ತಾ ಇದೆ ಅಂತ ಸಮ್ ರೀಸನ್ಸ್ಗಳಿರುತ್ತೆ. ಇದೊಂದು ಪರ್ಮನೆಂಟ್ ಸೊಲ್ಯೂಷನ್ ಲೇಸರ್ ಟ್ರೀಟ್ಮೆಂಟ್ ಅನ್ನೋದು ಹೇಗೆ? ಪೇಷಂಟ್ ಟು ಪೇಷಂಟ್ ಡಿಫ್ರೆಂಟ್ ಇರುತ್ತಾ? ಮತ್ತೆ ಬರೋ ಚಾನ್ಸಸ್ ಇರುತ್ತಾ? ಇದು 98% ನಮ್ಮ ಇದರಲ್ಲಿ ಬರೋ ಚಾನ್ಸಸ್ ಇರೋದಿಲ್ಲ. 2% ಬರೋ ಚಾನ್ಸಸ್ ಇರುತ್ತದೆ. ಅದು ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಮಾಡಿಸ್ಕೊಂಡು ವಾಕಿಂಗ್ ಮಾಡಬೇಕು, ಮತ್ತೆ ಅವರು ಸ್ಟಾಕಿಂಗ್ ಕೊಟ್ಟಿರ್ತೀವಿ ಅದನ್ನು ಯೂಸ್ ಮಾಡಬೇಕು. ಈ ಥರ ಮಾಡಿ ಮತ್ತೆ ಅವರು ಫಾಲೋಅಪ್ಗೆ ನಮ್ಮ ಹತ್ರ ಒಂದು 6 ಮಂತ್ಸ್ ಬರ್ತಾ ಇದ್ರೆ ನಮ್ಮ ಪ್ರಕಾರ ಇದುವರೆಗೆ ಯಾವ ಪೇಷಂಟ್ಗೂ ಬಂದಿಲ್ಲ. ನಾವು ಒಂಥರ 100% ಸಕ್ಸಸ್ ಕೊಡ್ತಾ ಇದ್ದೀವಿ AVs ಅಲ್ಲಿ. ಯಾಕೆಂದ್ರೆ ನಾವು 6 ತಿಂಗಳು ಒಂದ್ಸತಿ ಫಾಲೋಅಪ್ ಮಾಡಿದಾಗ ನಾವು ಇವಾಗ ಹೊಸದಾಗಿ ಏನಾಗಿದೆ ಅಂದರೆ ನ್ಯೂ ವ್ಯಾಸ್ಕ್ಯುಲರೈಸೇಷನ್ ಅಂದ್ಬಿಟ್ಟು ವೇನ್ಸ್ ಹೊಸದಾಗಿ ಬೆಳ್ಕೊಳ್ಳುತ್ತೆ. ಇದು ಹೊಸ ವೇನ್ ಬೆಳೆಯುವಾಗ ನಾವೇನು ಮಾಡ್ತೀವಿ, ಅಲ್ಲಿಂದ ಅಲ್ಲೇ ಇಂಜೆಕ್ಷನ್ ಕೊಟ್ಟು ಕ್ಲಿಯರ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಅವ್ರಿಗೆ ತಿರ್ಗಾ ಲೇಸರ್ ಆಗ್ದಂಗೆ ನಾವು ನೋಡ್ಕೊಳ್ತೀವಿ. ಡಾಕ್ಟರ್, ಈಗ ಸಮ್ ಪೇಷಂಟ್ಸ್ ಇರುತ್ತೆ, ಲೈಕ್ ಹಿಂಗೆ ಏನು ಹೇಳ್ಬೋದು, ಅವ್ರಿಗೆ ಬ್ಲಡ್ ಇರ್ಬೋದು, ಬ್ಲಡ್ ಶುಗರ್ ಪೇಷಂಟ್ಸ್ಗಳಿದೆ, BP ಇರ್ತಾರೆ, ಶುಗರ್ ಪೇಷಂಟ್ಸ್ಗಳಿರುತ್ತೆ, ಏಜ್ ಪರ್ಸನ್ಸ್ ಇರ್ತಾರೆ, ಅವ್ರಿಗೂ ಕೂಡ ಈ ಲೇಸರ್ ಟ್ರೀಟ್ಮೆಂಟ್ ವರ್ಕೌಟ್ ಆಗುತ್ತಾ ಅಥವಾ ಹೇಗೆ? ಪೇಷಂಟ್ ಕಂಡೀಷನ್ ನೋಡ್ಕೊಂಡು ಮಾಡ್ತೀರಾ? ಇಲ್ಲ, ಲೇಸರ್ ಅನ್ನೋದು ಬಹಳ ಸಿಂಪಲ್ ಅಂಡ್ ವೆರಿ ವೆರಿ ಮಿನಿಮಲ್ ಇನ್ವೆಸಿವ್ ಅಂತ. ಅಂದರೆ ಜಸ್ಟ್ ನೀಡ್ಲ್ ಹಾಕಿ ಇದು ಮಾಡೋದ್ರಿಂದ ಎಲ್ಲ ಏಜ್ಗೂ ಮಾಡ್ಬೋದು. ಡಯಾಬಿಟಿಸ್ ಇದ್ದವ್ರಿಗೆ ಇದು ಆ್ಯಕ್ಚುಲಿ ಲೇಸರ್ ಇನ್ನೂ ಒಳ್ಳೆಯದು. ಯಾಕೆಂದರೆ ಅದರಲ್ಲಿ ಹೀಟ್ ಬರೋದ್ರಿಂದ, ಲೇಸರ್ ಹೀಟ್ ಬರೋದ್ರಿಂದ ಇನ್ಫೆಕ್ಷನ್ ಚಾನ್ಸಸ್ ಕಮ್ಮಿ. ಸೊ ಅವ್ರಿಗೇನಾದ್ರು ನಾವು ಆಪ್ರೇಷನ್ ಮಾಡಿದ್ರೆ ಡಯಾಬಿಟಿಸ್ ಇರೋರಿಗೆ ತುಂಬ ಚೆನ್ನಾಗಿ ಇನ್ಫೆಕ್ಷನ್ ಆಗಿ ಕಾಲೆಲ್ಲ ಇದು ಸೆಲ್ಯುಲೈಟಿಸ್ ಆಗೋ ಚಾನ್ಸ್ ಇರುತ್ತೆ. ಆದರೆ ಈ ಲೇಸರಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಅಂಡ್ ಎನಿಬಡಿ ವಿ ಕ್ಯಾನ್ ಡೂ ಅಟ್ ಎನಿ ಏಜ್. ಡಾಕ್ಟರ್, ಈಗ ನೀವು ಹೇಳಿದ್ರಿ ಲೇಸರ್ ಟ್ರೀಟ್ಮೆಂಟ್ ಆದರೆ ಜಸ್ಟ್ ಒಂದು 40 ಮಿನಿಟ್ಸ್ ಪ್ರೊಸೀಜರ್ ಅದು, ಆಫ್ಟರ್ ದಟ್ ಅವರು ಮನೆಗೆ ಹೋಗ್ಬೋದು ಅಂತ. ಏನಾದರೂ ಅಡ್ಮಿಟ್ ಆಗೋ ಚಾನ್ಸಸ್ ಇರುತ್ತಾ ಹೇಗೆ ಪೇಷಂಟ್ ಈಗ ಲೇಸರ್ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಅನಸ್ತೀಶಿಯಾ ಏನಾದರೂ ಕೊಡೋದಿರುತ್ತಾ ಹೇಗೆ? ಲೋಕಲ್ ಅನಸ್ತೀಶಿಯಾ ಆ ಥರ ಏನಾದರೂ? ಅದೇ ನಾನು ಹೇಳಿದಂಗೆ ಲೇಸರ್ ಒಂದು ಪಿನ್ಹೋಲ್ ಸರ್ಜರಿ ಥರ ಜಸ್ಟ್ ನೀಡ್ಲ್ ಹಾಕಿ ನಾವು ಮಾಡುತ್ತೀವಿ. ಆದರೂ ಕೆಲವರಿಗೆ ನೋವು ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಕೆಲವು ಕಡೆ ನಾವು ಕೂಲೆಂಟ್ ಅಂದ್ಬಿಟ್ಟು ಮಲ್ಟಿಪಲ್ ನೀಡ್ಲಲ್ಲಿ ಪ್ರಿಕ್ ಮಾಡೋದ್ರಿಂದ ಅವರಿಗೆ ನಾವು ಒಂದು ಸ್ವಲ್ಪ ನಿದ್ದೆ ಮಾಡೋ ಇಂಜೆಕ್ಷನ್ ಕೊಡ್ತೀವಿ ಅಷ್ಟೇ. ಮೇಜರ್ ಅನಸ್ತೇಷನ್ ಅಂತ ಏನು ಕೊಡೋದಿಲ್ಲ, ಜಸ್ಟ್ ನಿದ್ದೆ ಮಾಡಿಸಿ ಮಾಡ್ತೀವಿ. ಈ ನಿದ್ದೆ ಎಫೆಕ್ಟ್ ಹೋದ ತಕ್ಷಣವೇ 2 ಅವರ್ಸಲ್ಲೇ ಅವರು ಮನೆಗೆ ಹೋಗ್ಬೋದು. ಅವ್ರೇನು ಅಡ್ಮಿಟ್ ಆಗೋ ಅವಶ್ಯಕತೆ ಏನಿರೋದಿಲ್ಲ. ಇಟ್ಸ್ ಪ್ಯೂರ್ಲಿ ಡೇ ಕೇರ್ ಸರ್ಜರಿ. 2 ಅವರ್ಸ್ ಮನೆಗೆ ಹೋಗ್ಬೋದು. ನೆಕ್ಸ್ಟ್ ಡೇ ಇಂದಾನೆ ಅವ್ರ ಕೆಲಸಕ್ಕೆ ಹೋಗ್ಬೋದು. ಏನು ಪ್ರಾಬ್ಲಮ್ ಇರೋದು. ಡಾಕ್ಟರ್, ಈಗ ಲೇಸರ್ ಟ್ರೀಟ್ಮೆಂಟ್ ಅಂತ ಬಂದಾಗ ತುಂಬಾ ಕಾಸ್ಟ್ಲಿ ಅಂತ ಫೀಲ್ ಮಾಡ್ತಾರೆ ಜನರು. ನಿಮ್ಮಲ್ಲಿ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತಾ? ಈಗ ಗವರ್ಮೆಂಟ್ ಸ್ಕೀಮ್ಸ್ಗಳು ಕೂಡ ಅವೈಲೇಬಲ್ ಇದೆಯಾ ನಿಮ್ಮ AVs ಹಾಸ್ಪಿಟಲ್ ಅಲ್ಲಿ? ಹೌದು. ಇದು ಲೇಸರ್ ಟ್ರೀಟ್ಮೆಂಟ್ ಬಂದು ಇಡೀ ಪ್ರಪಂಚದಲ್ಲಿ ವ್ಯಾರಿಕೋಸ್ ವೇನ್ಗೆ ಅದೇ ಟ್ರೀಟ್ಮೆಂಟ್. ಅದಾಗಿ ಅಂದರೆ ಬೇರೆ ಕಡೆ ಲೇಸರ್ ಅಂದಾಗ ಅದು ಕಾಸ್ಮೆಟಿಕ್ ಆಗುತ್ತೆ, ಸೊ ಇನ್ಶೂರೆನ್ಸ್ ಸಿಗಲ್ಲ. ಬಟ್ ವ್ಯಾರಿಕೋಸ್ ವೇನಲ್ಲಿ ಇದೇ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಎಲ್ಲ ಇನ್ಶೂರೆನ್ಸು ಕವರ್ ಆಗುತ್ತೆ. ಗೌರ್ಮೆಂಟ್ ಸ್ಕೀಮ್ಸ್ ಅಲ್ಲಿ ಈಗ ಬರ್ತಾ ಇದೆ, ಕೆಲವು ಸ್ಕೀಮ್ ನಲ್ಲಿ ಕೊಡ್ತಾರೆ, ಕೆಲವು ಆರೋಗ್ಯ ಭಾಗ್ಯ ಅಥವಾ ಪೊಲೀಸ್ ಅವ್ರದಕ್ಕೆಲ್ಲ ಇನ್ನೂ ಕೊಡ್ತಾ ಇಲ್ಲ. ನಾವು ಕೇಳ್ತಾ ಇದೀವಿ. ಯಾಕೆಂದ್ರೆ ವರ್ಕ್ ಮಾಡೋರು, ಎಸ್ಪೆಷಲಿ ರೈತರಾಗ್ಲಿ ಪೊಲೀಸ್ ಅವ್ರಿಗೆ ದೇ ಹ್ಯಾವ್ ಟು ಗೋ ಬ್ಯಾಕ್ ಟು ದರ್ ವರ್ಕ್ ಅರ್ಲಿಯೆಸ್ಟ್. ವ್ಯಾರಿಕೋಸ್ ವೇನ್ ಆಪರೇಷನ್ ಮಾಡೋದಕ್ಕೆ ಕೊಡ್ತಾರೆ, ಅದು 1 ವಾರ ರೆಸ್ಟ್ ತಗೋಬೇಕು ಅವರು. ಸೊ ಯೂಶಲಿ ಸಿಟಿ ಅವ್ರು ಮಾತ್ರ ಕೆಲಸ ಮಾಡೋದು ಅಂದ್ಕೊಂಡಿದ್ದಾರೆ. ಆಗ ಏನಿಲ್ಲ, ಎಲ್ಲರೂ ಹಳ್ಳಿ ಜನಗಳಿಗೂ ತುಂಬಾ ಬೇಕಾಗುತ್ತೆ. ಯಾಕಂದ್ರೆ ಅವ್ರ ಹೊಲದಲ್ಲಿ ಕೆಲಸ ಮಾಡಕ್ ಹೋಗ್ಬೇಕಾಗುತ್ತೆ. ಸೊ ಅವ್ರು ರೆಸ್ಟ್ ತಗೊಳಕ್ ಆಗೋದಿಲ್ಲ. ಸೊ ಈ ಸ್ಕೀಮು ಗೌರ್ಮೆಂಟ್ ಅವ್ರು ಇಂಟ್ರೊಡ್ಯೂಸ್ ಮಾಡಬೇಕು. ಅದಕ್ಕೆ ನಾವು ಕೇಳ್ಕೊತಾ ಇದೀವಿ, ಸದ್ಯದಲ್ಲೇ ಬರ್ಬೋದು. ಈಗ ವೆರಿಕೋಸ್ ವೇನ್ ಇಂದ ಬಳಲ್ತಿದ್ದವರು ನಿಮ್ಮನ್ನ ಸರಸ್ವತಿಪುರಂನ AVS ಹಾಸ್ಪಿಟಲ್ ಅಲ್ಲಿ ಮೀಟ್ ಮಾಡಬೇಕು ಅಂದ್ರೆ ಎಲ್ಲಾ ಡೇಸು ನೀವು ಅವೈಲೇಬಲ್ ಇದ್ದೀರಾ ಅಥವಾ ಪರ್ಟಿಕ್ಯುಲರ್ ಯಾವ ಒಂದು ಡೇ ಮತ್ತೆ ಟೈಮ್ ಅಲ್ಲಿ ಅವೈಲೇಬಲ್ ಇದ್ದೀರಾ ಅಂತ ತಿಳಿಸ್ಕೊಡ್ತೀರಾ? ನಮ್ದು AVS ಸೆಂಟರ್ ಅಲ್ಲಿ ಸರಸ್ವತಿಪುರಂ ಅಲ್ಲಿ ಇದೆ. ನಮ್ಮ ಅಸಿಸ್ಟೆಂಟ್ಸ್ ಫುಲ್ ಟೈಮ್ ಇರ್ತಾರೆ. ನಾವು ಗುರುವಾರ ನಾನು ಬರ್ತೀನಿ.
ಇನ್ನು ಮಿಕ್ಕಿ ಟೈಮಲ್ಲಿ ಅವರು ಫಾಲೋ ಅಪ್ ಮಾಡಿ ನಮಗೆ ಟ್ರೀಟ್ಮೆಂಟ್ ಎಲ್ಲ ಅವರು ನೋಡ್ಕೊಳ್ತಾರೆ. ಪ್ರತಿ ಗುರುವಾರ ನೀವು ಎವಿಸ್ ಹಾಸ್ಪಿಟಲ್ ಪ್ರತಿ ಗುರುವಾರ ಬರ್ತೀನಿ. ಆಮೇಲೆ ಇಲ್ಲೇ ಮೈಸೂರಲ್ಲೇ ನಾವು ಕೇಸಸ್ ಎಲ್ಲ ಇಲ್ಲೇ ಮಾಡ್ತೀವಿ. ಕೆಲವು ಇನ್ಶೂರೆನ್ಸ್ ಕೇಸಸ್ ಮಾತ್ರ ಅದು ಟೈ ಅಪ್ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಮಾಡ್ತೀವಿ. ಅದನ್ನ ಮಿಕ್ಕಿದ ಫಾಲೋ ಅಪ್ಸ್ ಎಲ್ಲ ನಾವು ಪ್ರತಿ ಗುರುವಾರ ಬಂದಾಗ ನೋಡ್ತೀವಿ. ಎಮರ್ಜೆನ್ಸಿ ಇದ್ರೆ ನಮ್ಮ ಸೆಂಟರ್ ನಮ್ಮ ಡಾಕ್ಟರ್ಸ್ ಫುಲ್ ಟೈಮ್ ಅಲ್ಲೇ ಇರ್ತಾರೆ. ಇಫ್ ಇನ್ ಕೇಸ್ ಎಮರ್ಜೆನ್ಸಿ ಇದ್ರೆ ನಿಮ್ಮ ಬ್ಯಾಂಗ್ಳೂರಲ್ಲೂ ಕೂಡ ಬಂದು ಮೀಟ್ ಮಾಡ್ಬೋದು. ಖಂಡಿತ ನಾವು ನಮ್ಮ ನಂಬರ್ ಅವ್ರಿಗೆ ಕೊಟ್ಟಿರ್ತೀವಿ. 24/7 ನಮ್ಮ ಅಸಿಸ್ಟೆಂಟ್ಸ್ ಕೋಆರ್ಡಿನೇಟರ್ಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ. ಬೆಂಗಳೂರಲ್ಲೂ ಬಂದು ಎಮರ್ಜೆನ್ಸಿ ಇದ್ರೆ ಬಂದು ಮೀಟ್ ಮಾಡ್ಬೋದು. ಓಕೆ ಡಾಕ್ಟರ್, ಇದಿಷ್ಟು ವೆರಿಕೋಸ್ ವೇನ್ ಬಗ್ಗೆ ತಿಳಿಸ್ಕೊಡ್ರಿ. ಈಗ ಕೊನೆಯದಾಗಿ ಡಾಕ್ಟರ್ ನಾನು ಏನು ಹೇಳ್ತೀನಿ ಅಂದ್ರೆ, ಈ ವೆರಿಕೋಸ್ ವೇನ್ ಬರ್ದೇ ಇರೋ ತರ ನಾವು ಹೇಗೆ ಅದನ್ನ ತಡೆಗಟ್ಬೋದು? ವೆರಿಕೋಸ್ ವೇನ್ ಬರೋದು ತಡೆಯೋದು ಬಹಳ ಕಷ್ಟ, ಆದರೆ ಪ್ರೋಗ್ರೆಸ್ ಆಗೋದನ್ನ ತಡಿಬೋದು. ಅಂದರೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು. ಡೈಲಿ ಅವರು ವಾಕಿಂಗ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಸೈಸ್ ಲೈಕ್ ವಾಕಿಂಗ್ ಅಥವಾ ಸೈಕ್ಲಿಂಗ್ ಈ ಥರ ಮಾಡೋದು ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಜಾಸ್ತಿ ನೀರು ಕುಡಿಬೇಕಾಗುತ್ತೆ ಅದವರು ಸ್ವಲ್ಪ, ಆವಾಗ ದಟ್ ವಿಲ್ ಬಿ ಬೆಟರ್. ಆಮೇಲೆ ಜಂಕ್ ಫುಡ್ ಆ್ಯಂಡ್ ಒಬೆಸಿಟಿ ಆಗ್ದಂಗೆ ನೋಡ್ಕೋಬೇಕು. ಯಾಕೆಂದರೆ ಒಬೆಸಿಟಿ ಅಗೇನ್ ಕಾಸಸ್ ವೆರಿಕೋಸ್ ವೇನ್. ಸೊ ಫುಡ್, ಹೆಲ್ತಿ ಫುಡ್, ಹೈ ಪ್ರೋಟೀನ್ ಫುಡ್ ತಗೊಳ್ಳೋದು ತುಂಬಾ ಒಳ್ಳೇದು. ಇವಾಗ ಹೈ ಪ್ರೋಟೀನ್ ಫುಡ್ ಅಂತ ಹೇಳಿದ್ರಿ. ಸೊ ಹೈ ಪ್ರೋಟೀನ್ ಫುಡ್ ಅಂತಂದ್ರೆ ಕೆಲವರು ಏನ್ ಮಾಡ್ತಾರೆ, ಈಗ ಸ್ಯಾಲ್ಮನ್ ಅಂದ್ರೆ ರೆಡ್ ಮೀಟ್, ಸ್ಯಾಲ್ಮನ್ ಫಿಶ್ ಈ ತರ ಪ್ರೋಟೀನ್ ಹೇಳಿದರೆ ಡಾಕ್ಟರ್ ಪ್ರೋಟೀನ್ ಫುಡ್ ತಿನ್ಲಿಕ್ಕೆ ಹೇಳಿದ್ದಾರೆ ಅಂತ ಹೆವಿ ಪ್ರೋಟೀನ್ ಫುಡ್ ತಿಂತಾರೆ. ಇದು ಕೂಡ ಲೈಕ್ ಉಲ್ಟಾ ಆಗೋ ಚಾನ್ಸಸ್ ಇರುತ್ತೆ. ಖಂಡಿತ ಪ್ರೋಟೀನ್ಸ್ ಲಿಮಿಟೇಷನ್ಸ್ ಇದೆ. ಲೈಕ್ ಎಗ್ ವೈಟ್ ಅಂಡ್ ಕಾಮನ್ ಪ್ರೋಟೀನ್ಸ್ ತಗೊಳ್ಳೋದು ತುಂಬಾ ಒಳ್ಳೇದು. ಅಂದರೆ ಬೇಳೆ ಆ ಥರ ಬೇಳೆ ಕಟ್ಟು ಎಲ್ಲ ತೊಗೊಳಿದ್ರೆ ಸಾಕಾಗುತ್ತೆ. ಹೈ ಪ್ರೋಟೀನ್ ತೊಗೊಳೋದು ಎಸ್ಪೆಷಲಿ ಜಿಮ್ಮಲ್ಲೆಲ್ಲ ಹೋದಾಗ ಕೊಡ್ತಾರೆ. ಇಟ್ ಕಾಸಸ್ ಅದರ್ ಸೈಡ್ ಎಫೆಕ್ಟ್ಸ್ ಓವರ್ ದ ಕಿಡ್ನಿ ಆ್ಯಂಡ್ ಆಲ್ ದಟ್. ಓಕೆ ಡಾಕ್ಟರ್, ಈಗ ಮನೆಯಲ್ಲೇ ನಾವು ಇರೋಂಥ ಫುಡ್ನ ಯೂಸ್ ಮಾಡ್ಬೋದು. ಈಗ ಫುಡ್ನ ಯೂಸ್ ಮಾಡಿ ವೆರಿಕೋಸ್ ವೇನ್ ಬರ್ದೇ ಇರೋ ಥರ ಅಂದರೆ ಯಾವ ಥರ ಒಂದು ಫುಡ್ ಮೆನುನ ನಾವು ಮೇಂಟೈನ್ ಮಾಡಬೇಕಿರುತ್ತೆ? ಲೈಕ್ ಇಂತಿಂದ ಕೆಲವೊಂದು ಫ್ರೂಟ್ಸ್ ಇರ್ಬೋದು ಅಥವಾ ವೆಜಿಟೇಬಲ್ಸ್ ತಿಂದರೆ ನಾವು ಅಟ್ಲೀಸ್ಟ್ ಇದರಿಂದ ನಾವು ಹೊರಗೊಳಿಬೋದು ಅನ್ನೋ ಮೆಂಟಾಲಿಟಿ ನಮಗೆ ಬರಬೇಕು ಅಂದರೆ ಯಾವ ಥರ ನಾವು ಫುಡ್ನ ಅಡ್ಯಾಪ್ಟ್ ಮಾಡ್ಕೋಬೇಕಾಗುತ್ತೆ? ಯಾವ ಥರ ವೆಜಿಟೇಬಲ್ಸ್ನ ತಗೋಬೇಕು, ಯಾವ ಥರ ಫ್ರೂಟ್ಸ್ನ ತಗೋಬೇಕಾಗುತ್ತೆ ಡಾಕ್ಟರ್? ಅದೇ ನಾರ್ಮಲ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ತಗೊಂಡ್ರೆ ವ್ಯಾರಿಕೋಸ್ ವೇನ್ಗೆ ಸಾಕಾಗುತ್ತೆ. ಇದು ಜಾಸ್ತಿ ಆಹಾರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿಲ್ಲ. ಆದರೆ ಜಾಸ್ತಿ ಜಂಕ್ ಫುಡ್ ಅಂದರೆ ಸಾಲ್ಟ್ ಜಾಸ್ತಿ ಇರೋ ಚಿಪ್ಸು ಈ ಥರ ತಗೊಂಡು BP ಪ್ರೆಷರ್ ಜಾಸ್ತಿ ಆದಾಗ ಅಫೆಕ್ಟ್ ಆಗುತ್ತೆ ಹೊರತು ತುಂಬಾನೇ ಆಹಾರ ಅಷ್ಟು ಮ್ಯಾಟರ್ ಆಗೋದಿಲ್ಲ ಇದಕ್ಕೆ. ಬಟ್ ಡೆಫಿನೆಟ್ಲಿ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ತಗೊಳ್ಳೋದು ಹೈ ಫೈಬರ್ ಅಂತ ಹೇಳ್ತೀವಿ, ತಗೊಳ್ಳೋದ್ರಿಂದ ತುಂಬಾ ಒಳ್ಳೇದು. ಒನ್ ಮೋರ್ ಥಿಂಗ್ ಕ್ವಶನ್ ಡಾಕ್ಟರ್, ಏನಂತ ಹೇಳಿದ್ರೆ ಈಗ ತಂಬಾಕು ಇರ್ಬೋದು, ಆಲ್ಕೋಹಾಲ್ ಕಂಟೆಂಟ್ ಇರ್ಬೋದು, ಇದನ್ನ ಯಾರು ಜಾಸ್ತಿ ತಗೊಳ್ತಾ ಇರ್ತಾರೆ ಅವ್ರಿಗೂ ಕೂಡ ಇದು ಬರೋ ಚಾನ್ಸಸ್ ಜಾಸ್ತಿ ಇರುತ್ತಲ್ವಾ? ಡೆಫಿನೆಟ್ಲಿ, ಅದರಲ್ಲೂ ಎಸ್ಪೆಷಲಿ ಸ್ಮೋಕಿಂಗ್. ಯಾರ್ಯಾರು ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ ಅವ್ರಿಗೆ ವ್ಯಾರಿಕೋಸ್ ವೇನ್ ಬರೋ ಚಾನ್ಸಸ್ಸು ಜಾಸ್ತಿ ಇದೆ. ಹಾಗೂ ಅವ್ರಿಗೆ ಲೇಸರ್ ಆದ್ಮೇಲೂ ಅವ್ರಿಗೆ ಸ್ಮೋಕ್ ಮಾಡೋದು ಕಂಟಿನ್ಯೂ ಮಾಡಿದ್ರೆ ಮತ್ತೆ ಬರೋ ಚಾನ್ಸಸ್ ಅವ್ರಿಗೆ ಇದ್ದೇ ಇರುತ್ತೆ. ಅದಕ್ಕೆ ನಾವು ಆಪರೇಷನ್ ಲೇಸರ್ ಆಗಿದ ತಕ್ಷಣ ಅವ್ರಿಗೆ ವಾಕಿಂಗ್ ಮಾಡಕ್ಕೆ ಹೇಳ್ತೀವಿ. ಸ್ಮೋಕಿಂಗ್ ಹ್ಯಾಬಿಟ್ ಇದ್ರೆ ಫಸ್ಟ್ ಬಿಡಕ್ಕೆ ಹೇಳ್ತೀವಿ. ಆಲ್ಕೋಹಾಲ್ ಆಲ್ಸೋ ಡೆಫಿನೆಟ್ಲಿ ಹ್ಯಾಸ್ ಗಾಟ್ ಎ ಲಾಟ್ ಆಫ್ ಸೈಡ್ ಎಫೆಕ್ಟ್. ಅದು ಲಿಮಿಟೇಷನ್ಸ್ ಅಲ್ಲಿ ಇದ್ರೆ ತುಂಬಾ ಒಳ್ಳೇದು. ಈಗ ಮೊದಲೇ ಹೇಳಿದ್ರಿ, ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಒಂದು ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತೆ. ಈಗ ಮಹಿಳೆಯರು ಮನೆಯಲ್ಲಿ ತುಂಬಾನೇ ಬಿಸಿ ಇರ್ತಾರೆ ಅಂತ, ಏಕೆಂದ್ರೆ ಗೃಹ ಮಂತ್ರಿಗಳು ಅಂತಾನೆ ಹೇಳ್ಬೋದು. ಮಕ್ಕಳಿಗೆ ಇರ್ಬೋದು ಅಥವಾ ಹಸ್ಬೆಂಡ್ಸ್ಗೆ ಇರ್ಬೋದು, ಒಂದು ಫ್ಯಾಮಿಲಿನ ಮೇಂಟೈನ್ ಮಾಡೋದೇ ಹೆಣ್ಮಕ್ಳು. ಸೊ ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೊಂಡು ಈಗ 1 ಅವರ್ಗೆ ಒಂದ್ಸಲ ಅವರು ಯಾವ ತರ ಮನೆಯಲ್ಲೇ ಕೂತ್ಕೊಂಡು ಈಸಿಯಾಗಿ ಯಾವ್ದಾದ್ರು ಎಕ್ಸಸೈಸ್ ಮಾಡೋದ್ರಿಂದ ಇದನ್ನ ತಪ್ಪಿಸ್ಕೊಳ್ಬಹುದು. ಅದ್ರ ಬಗ್ಗೆ ಸಿಂಪಲ್ ಟಿಪ್ಸ್ ಕೊಡಿ ಡಾಕ್ಟರ್ ನಮ್ಮ ಹೇಳಿದ್ರೆ. ಈಗ ಅವರು ಅಡುಗೆ ಮಾಡುವಾಗ ನಿಂತ್ಕೊಂಡೇ ಮಾಡ್ತಾರೆ. ಸೊ ಅದರಷ್ಟು ಬ್ರೇಕ್ ಸಿಕ್ಕಿದಾಗ ಸ್ವಲ್ಪ ಓಡಾಡ್ಕೊಂಡು ಮಾಡೋದು ತುಂಬ ಒಳ್ಳೆಯದು. ಆಮೇಲೆ ಕೂತೆ ಇದ್ದಾಗ ಪಾದನ ಮೇಲೆ ಮಾಡೋದು, ಕೆಡೆ ಮಾಡೋದು ಈ ಥರ ಮಾಡಿದ್ರೆ ಭಾಳ ಯೂಸ್ ಆಗುತ್ತೆ. ಎಸ್ಪೆಷಲಿ ವೆನ್ ದೇ ಆರ್ ವಾಚಿಂಗ್ TV ಆ ಥರ ಇದ್ದಾಗ ಪಾದನ ಜಸ್ಟ್ ಮೇಲೆ ಮಾಡೋದು ಈ ಥರ ಮಾಡ್ಬೋದು. ಇಲ್ಲ ಗೋಡೆನ ಇಟ್ಕೊಂಡು ಪಾದನ ಹಿಂಗೆ ಮಾಡ್ಕೊಂಡು ನಿಂತ್ಕೊಳ್ಳೋದು ಮತ್ತೆ ಕೆಡೆ ಬಿಡೋದು. ಈ ಥರ ಒಂದು ಎವ್ರಿ 5-6 ಟೈಮ್ಸ್ ಆಫ್ 1 ಅವರ್ ಮಾಡಿದ್ರೆ ಸಾಕಾಗುತ್ತೆ. ದಿಸ್ ಇಸ್ ಹೋಮ್ ರೆಮಿಡಿನೇ ಆಗುತ್ತೆ ಇದು. ನೋಡಿದ್ರಲ್ಲ ವೀಕ್ಷಕರೇ, ಮೈಸೂರಿನ ಸರಸ್ವತಿಪುರಂನಲ್ಲಿರುವಂತಹ ಎವಿಸ್ ಆಸ್ಪತ್ರೆಯ ವೆರಿಕೋಸ್ ವೇನ್ ಸ್ಪೆಷಲಿಸ್ಟ್ ಆದಂತಹ ಡಾಕ್ಟರ್ ಪ್ರಶಾಂತ್ ಅವರು ತಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ನಮ್ಮ ಸ್ಟುಡಿಯೋಗೆ ಬಂದು ವೆರಿಕೋಸ್ ವೇನ್ ಅಂದೇನು, ಅದರ ಲಕ್ಷಣಗಳೇನು, ವೆರಿಕೋಸ್ ವೇನ್ ಬಂದವರು ಯಾವ ರೀತಿ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕಾಗುತ್ತೆ ಮತ್ತು ಯಾವ ರೀತಿ ಒಂದು ಜೀವನ ಶೈಲಿಯನ್ನ ತಾವು ಅಳವಡಿಸಿಕೊಳ್ಬೇಕಾಗುತ್ತೆ ಎಂಬುದರ ಕುರಿತು ಸಾಕಷ್ಟು ಮಾಹಿತಿನ ನೀಡಿದ್ರು. ಡಾಕ್ಟರ್ ತಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ನಮ್ಮ ಸ್ಟುಡಿಯೋಗೆ ಬಂದು ಸಾಕಷ್ಟು ಮಾಹಿತಿನ ನೀಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಹೀಗೆ ನೋಡ್ತಾರೆ ನಿಮ್ಮ ನೆಚ್ಚಿನ ಸಿ ಮೈಸೂರು ವಾಹಿನಿ.